ಇವತ್ತಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂಗೆ ಈಗ ನೀತಿ ಸಮಿತಿಯ ಬಿಸಿ ತಟ್ಟಿರುವುದು. ಚಿಕ್ಕಬಳ್ಳಾಪುರದಲ್ಲಿ ಡೈರಿ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯ ಏನು ಆಗಮಿಸಿದ್ರು. ಈ ಸಂದರ್ಭ ಚಿಕ್ಕಬಳ್ಳಾಪುರದಲ್ಲಿ ಡೈರಿ ಉದ್ಘಾಟನೆಗೆ ಆಗಮಿಸಿದಂತಹ ಸಿಎಂ ಅದನ್ನ ಉದ್ಘಾಟನೆ ಮಾಡದೇನೆ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ವಾಪಸ್ ತೆರಳಿದ್ದಾರೆ. ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರಲ್ಲಿ ಸಿಎಂ ತೆರಳಿದ್ದಾರೆ. ರಾಜ್ಯದಲ್ಲಿ ಇವತ್ತಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ ಅಂತ ಈಗಾಗಲೇ ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚುನಾವಣಾ ದಿನಾಂಕ ಕೂಡ ಅನೌನ್ಸ್ ಆಗಿದೆ. ಹೀಗಾಗಿ ಇವತ್ತಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡೋದಾಗ್ಲಿ ಅಥವಾ ಹೊಸ ಯೋಜನೆಗಳನ್ನ ಜಾರಿ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡುವಂತಿಲ್ಲ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಡೈರಿಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಪೂರ್ವ ನಿಗದಿಯಾಗಿದ್ದಂತಹ ಕಾರ್ಯಕ್ರಮ ಅದಾಗಿತ್ತು. ಅದರ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿಯ ಡೈರಿಯ ಬಳಿ ಬಂದಿದ್ರು. ಆದ್ರೆ ನೀತಿ ಸಂಹಿತೆ ಪ್ರಕಟವಾದ ಹಿನ್ನೆಲೆಯಲ್ಲಿ ಡೈರಿಯನ್ನ ಉದ್ಘಾಟಿಸದೆ ಸಿಎಂ ಅಲ್ಲಿಂದ ತೆರಳಿದ್ದಾರೆ. ಉದ್ಘಾಟಿಸದೆ ಬರೀ ವೀಕ್ಷಣೆ ಮಾಡಿ ಅವರಲ್ಲಿಂದ ತೆರಳಿದ್ದಾರೆ. ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರಲ್ಲಿ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ಹಾಗಾಗಿ ನೀತಿ ಸಂಹಿತೆಯ ಬಿಸಿ ಮೊದಲಿಗೆ ಸಿಎಂಗೆ ತಟ್ಟಿರುವಂತದ್ದು ನಾವಿಲ್ಲಿ ಗಮನಿಸಬಹುದು. ಇನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಮೇಘಾ ಡೈರಿಯ ಉದ್ಘಾಟನೆ ಬಿಟ್ಟು ಕೇವಲ ವೀಕ್ಷಣೆ ಮಾಡಿ ಸಿಎಂ ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಡೈರಿ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದರು. ಇನ್ನು ಈ ಸಂದರ್ಭ ಸಿಎಂ ಸಿದ್ದರಾಮಯ್ಯಗೆ ಗೃಹ ಸಚಿವ ಆರೋಗ್ಯ ಸಚಿವರು ಸಾಥ್ ಕೊಟ್ಟಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಇರುವಂತಹ ಡೈರಿಯ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಆದ್ರೆ ಇವತ್ತು ಚುನಾವಣಾ ಮುಖ್ಯ ಆಯುಕ್ತರು ಏನು ದಿನಾಂಕ ಪ್ರಕಟ ಮಾಡಿದ್ರು. ಚುನಾವಣೆ ಮೇ 12ರಂದು ನಡೆಯುತ್ತೆ, 15ರಂದು ಫಲಿತಾಂಶ ಪ್ರಕಟವಾಗುತ್ತೆ, ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗುತ್ತೆ ಅನ್ನುವಂತಹ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹೀಗಾಗಿ ಈ ಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಯಾಗುತ್ತೆ. ನೀತಿ ಸಂಹಿತೆ ಜಾರಿಯಾದ್ಮೇಲೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡುವ ಹಾಗಿಲ್ಲ. ಅದರಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ಹೊಸ ಯೋಜನೆಗಳ ಭರವಸೆಯನ್ನ ಕೊಡುವಂತಿಲ್ಲ, ಜಾರಿ ಮಾಡುವಂತಿಲ್ಲ, ಉದ್ಘಾಟನೆ ಮಾಡುವಂತಿಲ್ಲ, ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವಂತಿಲ್ಲ. ಹೀಗಾಗಿ ಯಾವುದೇ ಒಂದು ಮತದಾರರನ್ನ ಸೆಳೆಯುವಂತಹ ಯಾವ ಕೆಲಸವನ್ನ ಕೂಡ ಮಾಡುವಂತಿಲ್ಲ. ಈ ನೀತಿ ಸಂಹಿತೆ ಜಾರಿಯಾದ ಕ್ಷಣದಿಂದಲೇ ಈ ಒಂದು ಎಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನು ಡೈರಿ ಉದ್ಘಾಟನೆಗೆ ಅಂತ ತೆರಳಿದ್ರು. ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುವಂತಹ ಸಾಧ್ಯತೆ ಇದ್ದ ಹಿನ್ನೆಲೆಯಲ್ಲಿ ಬರೀ ವೀಕ್ಷಣೆ ಮಾಡಿ ಅಲ್ಲಿಂದ ಈಗ ವಾಪಸ್ ತೆರಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್. ನೀತಿ ಸಂಹಿತೆ ಜಾರಿಯಾಗಿರೋದು ಮೊದಲಿಗೆ ಸಿಎಂಗೆ ತಟ್ಟಿದೆ ಅಂತ ಅನ್ಸುತ್ತೆ, ಏನ್ ನಡೀತಲ್ಲಿ? ಸುಕನ್ಯಾ, ಹೌದು, ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಎರಡು ಅವಳಿ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸುಮಾರು 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಬೃಹತ್ ಆದಂತಹ ಒಂದು ಮೆಗಾ ಡೈರಿ ಉದ್ಘಾಟನೆ ಮಾಡಬೇಕಿತ್ತು. ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತೆ ಸಚಿವ ಸಂಪುಟದ ಕೆಲವು ಮಂತ್ರಿಗಳು ಬರ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೇರಿದಂತೆ ಕೋಲಾರ ಶಾಸಕರು ಒಂದು ಪ್ರತಿಷ್ಠೆಗೆ ತೆಗೆದುಕೊಂಡು ಇವತ್ತು ಇಲ್ಲಿ ಸುಮಾರು 1000 ಜನ ಕರೆಸಿ ಒಂದು ಡೈರಿಯ ಉದ್ಘಾಟನೆಗೆ ಮುಂದಾಗಿದ್ರು. ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರಿ ಕಾರಿನಲ್ಲಿ ಡೈರಿ ಬಳಿ ಆಗಮಿಸಿ ಇನ್ನೇನು ಡೈರಿ ಒಳಗೆ ಕಾಲಿಡಬೇಕು ಅಷ್ಟೊತ್ತಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಬಂದಿರ್ತಕ್ಕಂಥ ಒಂದು ಮಾಹಿತಿ ಗೊತ್ತಾಯ್ತು. ಇದರಿಂದ ತಕ್ಷಣ ಎಚ್ಚೆತ್ತ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನ ಕೈಬಿಟ್ಟು, TF ಕಟಿಂಗ್ ಅನ್ನು ಕೈಬಿಟ್ಟು ಮತ್ತು ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದನ್ನ ಕೈಬಿಟ್ಟು ಕೇವಲ ಒಂದು ಡೈರಿಯನ್ನ ಇಂಚು ವೀಕ್ಷಣೆ ಮಾಡಿಕೊಂಡು ಮತ್ತು ಇಲ್ಲಿ ಸಾರ್ವಜನಿಕ ವೇದಿಕೆ ಏನಿತ್ತು ಈ ವೇದಿಕೆಯನ್ನ ರದ್ದುಗೊಳಿಸಿದ್ರು. ಮತ್ತೆ ತಕ್ಷಣ ತಾವು ಬಂದಂತ ಸರ್ಕಾರಿ ಕಾರುಗಳಿರ್ಬೋದು ಮತ್ತೆಲ್ಲ ಅಧಿಕಾರಿಗಳನ್ನ ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಖಾಸಗಿ ಕಾರಿನಲ್ಲಿ ಅಲ್ಲಿಂದ ತೆರಳಿದ್ರು. ಹಾಗಾಗಿ ಈ ಒಂದು ಚುನಾವಣಾ ನೀತಿ ಸಹಿತ ಪ್ರಥಮ ಬಾರಿಗೆ ಅದು ಫಸ್ಟ್ ಟೈಮ್ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ತಟ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸುಕನ್ಯಾ. ಓಕೆ ಭೀಮಪ್ಪ, ಅವ್ರ ಜೊತೆಗೆ ಯಾರ್ಯಾರು ಆಗಮಿಸಿದ್ರು ಮತ್ತೆ ಈ ಸಂದರ್ಭ ಸಿಎಂ ಏನಾದ್ರು ಹೇಳಿದ್ರ ನೀತಿ ಸಂಹಿತೆ ಪ್ರಕಟ ಆಯ್ತು ಹಾಗಾಗಿ ಇವತ್ತಿನ ಜಾರಿ ಆಗುತ್ತೆ ಹಾಗಾಗಿ ನಾನು ಉದ್ಘಾಟನೆ ಮಾಡೋಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಜನರ ಬಳಿ ಏನಾದ್ರು ಹೇಳಿದ್ರಾ? ಸುಕನ್ಯಾ, ಹೌದು, ಈ ಸಂದರ್ಭದಲ್ಲಿ ಟಿವಿ9 ಕೇಳಿದಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸಮಾಧಾನದಿಂದ ಅಸನ್ಮುಖಿಯಾಗಿ ಉತ್ತರಿಸಿದ್ರು. ಅವರು ನಾವು ಚುನಾವಣಾ ನೀತಿ ಸಂಹಿತೆ ಇವತ್ತು ಬರುತ್ತೆ ಅಂತೇಳಿ ನಿರೀಕ್ಷೆ ಇತ್ತು, ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಘೋಷಣೆ ಮಾಡಿದ ತಕ್ಷಣ ಚುನಾವಣಾ ನೀತಿ ಸಂಹಿತೆ ಜಾರಿ ಅಂತ ಘೋಷಣೆ ಮಾಡಿದ್ರು ಅದು ಜಾರಿ ಆಗೋದಿಲ್ಲ. ಆದ್ರೆ ಅದು ನೋಟಿಫಿಕೇಶನ್ ಆಗ್ಬೇಕಾಗುತ್ತೆ. ನೋಟಿಫಿಕೇಶನ್ ಆದ ನಂತರ ಸಂಪೂರ್ಣ ಪ್ರಮಾಣದಲ್ಲಿ ಒಂದು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ. ಆದ್ರೆ ನಾವು ಅಧಿಕಾರಿಗಳ ಒಂದು ಘೋಷಣೆಗೆ ಒಂದು ಗೌರವವನ್ನು ಕೊಟ್ಟು ಚುನಾವಣಾ ಆಯೋಗದ ಒಂದು ಘೋಷಣೆಗೆ ಒಂದು ಮನ್ನಣೆಯನ್ನು ನೀಡಿ ನಾನು ಈ ಉದ್ಘಾಟನೆಯನ್ನ ಕೈ ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಯಾವ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿ ಹೇಳಿದ್ರು ಸುಕನ್ಯಾ.
ಓಕೆ, ಧನ್ಯವಾದ ಭೀಮಪ್ಪ.